ಇದುವರೆಗೂ ಯಾರೂ ಈ ವಿಷಯಗಳನ್ನು ಚರ್ಚೆ ಮಾಡಿಲ್ಲ. ಅದಕ್ಕಾಗಿ ಈ ಸುಳ್ಳಾಗಿದ್ದರೆ ನಾನು ಸಾರ್ವಜನಿಕ ಕ್ಷಮೆಯಾಚನೆ ಮಾಡ್ತೀನಿ. ಆತ್ಮೀಯ ಸ್ನೇಹಿತರೆ, ಕೆಲವು ವಾರಗಳ ಹಿಂದೆ ವೈರಲ್ ಆದಂತಹ ಒಂದು ವಿಡಿಯೋ, ಆ ವಿಡಿಯೋದಲ್ಲಿ ಸಿ.ಟಿ. ರವಿ ಅವರು ಕುರಾನಿನ ಕೆಲವೊಂದು ಆಯತುಗಳನ್ನು ತೆಗೆದು ಅದರ ಅಂಕೆಗಳನ್ನು ಹೇಳಿ ಇಂತಹ ವಿಚಾರಗಳು ಕುರಾನ್ನಲ್ಲಿದೆ, ಆ ಕಾರಣದಿಂದಲೇ ಜಗತ್ತಿನಲ್ಲಿ ಮುಸಲ್ಮಾನರು ಭಯೋತ್ಪಾದಕರಾಗ್ತಾರೆ, ಇದನ್ನೇ ಮದ್ರಸೆಗಳಲ್ಲಿ ಕಲಿಸಲಾಗ್ತಾ ಇದೆ ಅಂತ ಆರೋಪ ಮಾಡ್ತಾರೆ. ಒಂದು ವೇಳೆ ಇದು ನಿಜ ಎಂದಾದರೆ ಅಂಗೈ ಹುಣ್ಣಿಗೆ ಕನ್ನಡಿಬೇಕಾಗಿಲ್ಲ, ಅಲ್ಲ ಅಂದರೆ ನಾನು ಕ್ಷಮೆಯಾಚಿಸಲು ಸಿದ್ಧನಿದ್ದೇನೆ ಅನ್ನುವ ಮಾತನ್ನು ಹೇಳ್ತಾರೆ. ಹಾಗಿರುವಾಗ ಅವರು ಎತ್ತಿದಂತಹ ಪ್ರಶ್ನೆ, ಅವರಲ್ಲಿರುವಂತಹ ಅನುಮಾನ, ಆ ವಿಡಿಯೋವನ್ನು ನೋಡುವವರಿಗೆ ಆಗುವಂತಹ ತಪ್ಪು ಕಲ್ಪನೆ, ಸಂಶಯ, ಅದನ್ನು ಹೋಗಲಾಡಿಸುವುದಕ್ಕೋಸ್ಕರ ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಆ ಆಯತ್ತುಗಳ, ಆ ಸೂಕ್ತಗಳ ವಿವರಣೆಯನ್ನು ನೀಡಲು ಬಯಸ್ತೇನೆ. ನೀವಿನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮೊಂದಿಗೆ ಸಹಕರಿಸಿ, ಕೈ ಜೋಡಿಸಿ. ಮಿತ್ರರೇ, ಸಿ.ಟಿ. ರವಿಯವರು 10-20ರಷ್ಟು ಆಯತ್ತುಗಳನ್ನು ಹೇಳಿದ್ದಾರೆ. ಅಲ್ಲಿ ಇಲ್ಲದಂತಹ ಅರ್ಥವನ್ನೂ ಕೊಟ್ಟಿದ್ದಾರೆ. ಅದು ಏನೆಂದು ನಾವು ಪರೀಕ್ಷೆ ಮಾಡೋಣ. ಅಧ್ಯಾಯ 2 98ರ ಆಯತ್ತಿನಲ್ಲಿ ಅವರು ಹೇಳ್ತಾರೆ, ಅಲ್ಲಾಹನು ಮುಸ್ಲಿಮೇತರನ ಶತ್ರು ಅಂತ. ಹಾಗೆ ಈ ಆಯತ್ತಿನಲ್ಲಿ ಇದೆ ಅಂತ. ವಾಸ್ತವವಾಗಿ ಅಲ್ಲಿರುವುದೇನು? ಮಂಕಾನ ಅದುವ ಲಿಲ್ಲಾಹಿ ವ ಮಲಾಯಿಕತಿಹಿ ವ ರುಸುಲಿಹಿ ವ ಜಿಬ್ರೀಲ ವ ಮೀಕಾಲ ಫ ಇನ್ನಲ್ಲಾಹ ಅದುವ್ವ ಲಿಲ್ ಕಾಫಿರಿ. ಒಂದು ಆಯತ್ತಿನ ಒಂದು ಸೂಕ್ತದ ಒಂದು ಭಾಗವನ್ನು ಮಾತ್ರ ಹೇಳುತ್ತಾ ಅದಕ್ಕೆ ದುರ್ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಲ್ಲಾಹನು ಹೇಳುವ ವಿಚಾರವೇನೆಂದರೆ, ಯಾವನೇ ಒಬ್ಬ ಅಲ್ಲಾಹನೊಂದಿಗೆ, ಆತನ ಪ್ರವಾದಿಯೊಂದಿಗೆ, ಆತನ ದೂತರಾದ ಜಿಬ್ರೀಲ್ ಮೀಕಾಯಿಲ್ ಅವರೊಂದಿಗೆ ವಿರೋಧಿಯಾದರೆ, ಶತ್ರುವಾದರೆ ಅಲ್ಲಾಹನು ಅವನ ಶತ್ರುವಾಗಿರುತ್ತಾನೆ ಅಂತ. ಇಲ್ಲಿ ಯಾರು ಅಲ್ಲಾಹನನ್ನು, ಅಲ್ಲಾಹನ ಪ್ರವಾದಿಯನ್ನು, ಅಲ್ಲಾಹನ ದೂತರನ್ನು ವಿರೋಧಿಸುತ್ತಾರೋ ಅವರನ್ನು ಅಲ್ಲಾಹನು ವಿರೋಧಿಸುತ್ತಾನೆ ಎನ್ನುವ ಅರ್ಥ ಈ ಆಯತ್ತಿಗಿದೆ. ಅಲ್ಲದೆ ಸಿ.ಟಿ. ರವಿಯವರು ಹೇಳಿದಂತಹ ಅರ್ಥ ಈ ಆಯತ್ತಿಗೆ ಇಲ್ಲ ಅನ್ನುವುದನ್ನು ನಾವು ಮನವರಿಕೆ ಮಾಡಬೇಕು. ಅದು ಸಾಮಾನ್ಯವಾಗಿ ಹೇಳುವಂಥ ವಿಚಾರವೇ ಅಲ್ವಾ? ದೇವರೊಂದಿಗೆ ಯಾರು ವಿರೋಧಿ ಆಗ್ತಾನೆ ಆವಾಗ ದೇವರು ನಮ್ಮೊಂದಿಗೆ ವಿರೋಧಿ ಆಗ್ತಾನೆ. ಅದು ಸಹಜವಾಗಿರುವಂತಹ ಸಂಗತಿಯಲ್ಲವೇ? ಇನ್ನು 2ನೆಯ ಆಯತ್ತು, 3 ಅಧ್ಯಾಯ 85ನೇ ಆಯತ್ತು, ಇಸ್ಲಾಂ ಹೊರತು ಬೇರೆ ಯಾವ ಧರ್ಮವೂ ನಿಜವಾದ ಧರ್ಮವಲ್ಲ ಅಂತ ಇದೆ ಅಂತ. ಸಿ.ಟಿ. ರವಿ ಅವರು ಹೇಳಿದ ಹಾಗೆ ಅಲ್ಲಿ ಇಲ್ಲ. ಅಲ್ಲಿರುವುದೇನು? ಅದನ್ನು ನಾವು ಮನವರಿಕೆ ಮಾಡಬೇಕು. ವಮನ್ ಯಬ್ತಗಿ ಗೈರಲ್ ಇಸ್ಲಾಮಿ ದೀನನ್ ಫಲನ್ ಯುಕ್ಬಲ ಮಿನ್ಹು. ಕುರಾನ್ ಹೇಳ್ತದೆ 3 ಅಧ್ಯಾಯ 85ರ ಆಯತ್ತಿನಲ್ಲಿ, ಇಸ್ಲಾಂ ಅಲ್ಲದ್ದನ್ನು ಯಾರಾದರೂ ಬಯಸಿದರೆ ಅದನ್ನು ಅಲ್ಲಾಹನು ಸ್ವೀಕರಿಸುವುದಿಲ್ಲ ಅಂತ. ಇಲ್ಲಿ ಈ ವಿಚಾರ ಹೇಳಿದ್ದೇ ಹೊರತು, ಇಸ್ಲಾಮಿನ ಬಗ್ಗೆ ವಿಚಾರ ಹೇಳಿದ್ದೇ ಹೊರತು ಬೇರೆ ಧರ್ಮಗಳ ಬಗ್ಗೆ ಇಲ್ಲಿ ಯಾವುದೇ ಉಲ್ಲೇಖ ಮಾಡಲಿಲ್ಲ. ಇಸ್ಲಾಮನ್ನು ಸ್ವೀಕರಿಸಬೇಕು, ಇಸ್ಲಾಮಿನ ನಂಬಿಕೆ ಹೀಗೆ, ಮುಸಲ್ಮಾನ ಆಗಬೇಕಾದ್ರೆ ಹೀಗೆ ಮಾಡಬೇಕು, ಅವನ ಆರಾಧನೆ ಈ ರೀತಿ ಇರುತ್ತದೆ, ಅದರಂತೆ ಇರುವಂತಹ ವಿಧಿವಿಧಾನಗಳನ್ನು ಕುರಾನ್ ಹೇಳ್ತದೆ. ಅದರ ಜೊತೆಗೆ ಈ ತತ್ವವನ್ನು, ಈ ಸಿದ್ಧಾಂತವನ್ನು ಹೊರತುಪಡಿಸಿ ಇದನ್ನು ಬಿಟ್ಟು ಬೇರೆ ಯಾವುದೇ ದಾರಿಯನ್ನು ಸ್ವೀಕಾರ ಮಾಡಿದರೆ ಅದನ್ನು ಅಲ್ಲಾಹನು ಸ್ವೀಕರಿಸುವುದಿಲ್ಲ ಅಂತ. ಅದನ್ನು ಪವಿತ್ರ ಗ್ರಂಥ ಹೇಳಲೇಬೇಕಲ್ವಾ? ಅದು ಇಸ್ಲಾಮಿನ ಗ್ರಂಥ. ಆ ಗ್ರಂಥದಲ್ಲಿ ಇಸ್ಲಾಮಿನ ಬಗ್ಗೆ ಹೇಳಬೇಕಲ್ವಾ? ಇದು ಸತ್ಯ, ಇದು ನ್ಯಾಯ ಅಂತ. ಬೇರೆ ಧರ್ಮಗಳು, ಆ ಧರ್ಮದ ಗ್ರಂಥಗಳು ಆ ಧರ್ಮವನ್ನು ಸರಿಯೆಂದು ಹೇಳುವ ಹಾಗೆ, ಸತ್ಯವೆಂದು ಹೇಳುವ ಹಾಗೆ, ಇಸ್ಲಾಮನ್ನು ಅಲ್ಲಾಹನು ಸ್ವೀಕರಿಸುವ ಧರ್ಮ ಅಂತ ಹೇಳಿದ್ದಾನೆ ಅಷ್ಟೇ. ಇದರಲ್ಲಿ ಗಾಬರಿ ಪಡಬೇಕಾದಂತಹ, ಅತಿಶಯೋಕ್ತಿ ಪಡುವಂತಹ ಯಾವುದೇ ವಿಚಾರಗಳಿಲ್ಲ. ಇಲ್ಲಿ ನಾವು ಮನವರಿಕೆ ಮಾಡಬೇಕಾದಂತಹ ಒಂದು ಸಂಗತಿ ಇದೆ.
ಪ್ರತಿಯೊಬ್ಬನಿಗೂ ಅವನದ್ದೇ ಆದಂತಹ ನಂಬಿಕೆಯನ್ನು ಇರಿಸಿಕೊಳ್ಳೋದು, ಅದನ್ನು ಪ್ರಚಾರ ಮಾಡುವುದು, ಹೇಳಿಕೊಡುವುದು, ಅದೇ ರೀತಿ ಅದನ್ನು ಅನುಷ್ಠಾನಕ್ಕೆ ತರುವುದು, ಅದು ಪ್ರತಿಯೊಬ್ಬನಿಗೂ ಇರುವಂತಹ ಒಂದು ಹಕ್ಕಾಗಿದೆ. ಸಂವಿಧಾನವೂ ಕೊಟ್ಟಂತಹ ಒಂದು ಹಕ್ಕಾಗಿದೆ. ನನ್ನ ನಂಬಿಕೆ ನನಗೆ, ನಿನ್ನ ನಂಬಿಕೆ ನಿನಗೆ. ಆದರೆ ನನ್ನ ನಂಬಿಕೆಯನ್ನು ನಿನ್ನ ಮೇಲೆ ಹೇರಲಾಗದು, ಬಲವಂತವಾಗಿ ಹೇರುವಂತಹ ಪ್ರಶ್ನೆ ಇಲ್ಲ. ಕುರಾನ್ ಹೇಳುತ್ತದೆ 109:6 ಲೆಕ್ಕುಂ ದೀನುಕುಂ ವಲಿಯ ದೀನ್. ನಿಮಗೆ ನಿಮ್ಮ ಧರ್ಮ, ನನಗೆ ನನ್ನ ಧರ್ಮ. ಹಾಗೆ ಅಧ್ಯಾಯ 2 256 ಲಾ ಇಕ್ರಾಹ ಫಿದ್ದೀನ್, ಧರ್ಮದಲ್ಲಿ ಯಾವುದೇ ಬಲವಂತ ಇಲ್ಲ, ಬಲಾತ್ಕಾರವಿಲ್ಲ ಅಂತ. ನನ್ನ ನಂಬಿಕೆಯನ್ನು ನಾನು ಇರಿಸಿಕೊಳ್ಳೋಣ, ಅದರಲ್ಲಿ ಯಾವುದೇ ತಪ್ಪು ಇಲ್ಲವಲ್ವಾ? ಅದರಲ್ಲಿ ಯಾವ ತಪ್ಪಿದೆ? ಏಕದೇವ ನಂಬಿಕೆಯನ್ನು ಹೊಂದಿದವನು, ಅವನ ನಂಬಿಕೆ ಅವನಿಗೆ ಸತ್ಯ. ಬಹುದೈವ ನಂಬಿಕೆಯನ್ನು ಇಟ್ಕೊಂಡವನಿಗೆ ಅದು ಅವನಿಗೆ ನಿಜ, ಸತ್ಯ. ಹಾಗೆ ಏಕದೈವ ವಿಶ್ವಾಸವೂ ಇಲ್ಲ, ಬಹುದೈವ ವಿಶ್ವಾಸವೂ ಇಲ್ಲ. ದೇವರೇ ಇಲ್ಲ ಅಂತ ಒಬ್ಬ ನಾಸ್ತಿಕ ವಾದ ಮಾಡ್ತಾನೆ, ಅವನಿಗೆ ಎರಡೂ ಸತ್ಯವಲ್ಲ, ಅವನದ್ದೇ ಸತ್ಯ. ನಂಬಿಕೆ ಅಂದರೆ ಹಾಗಲ್ವಾ? ಆದ್ದರಿಂದ ಎಲ್ಲ ನಂಬಿಕೆಗಳು ಒಂದಾಗಲು ಸಾಧ್ಯವೇ? ಹಾಗಾದರೆ ಮತ್ತೆ ಧರ್ಮ ಯಾಕೆ ಬೇಕು? ಬೇರೆ ಬೇರೆ ಧರ್ಮಗಳು ಯಾಕೆ ಆಗಬೇಕು? ಪ್ರತಿ ಧರ್ಮದಲ್ಲಿ ಅದರದ್ದೇ ಆದಂತಹ ನಂಬಿಕೆಗಳಿವೆ. ಅದನ್ನು ಉಳಿಸ್ಕೊಳ್ಳೋದು, ಅದನ್ನು ಆಚರಣೆ ಮಾಡೋದು, ಅದಕ್ಕೆ ಯಾವುದೇ ಅಡೆತಡೆಗಳು ಇರುವುದಿಲ್ಲ. ಇದನ್ನು ಸಿ.ಟಿ. ರವಿಯವರು ಮನವರಿಕೆ ಮಾಡಬೇಕಾಗಿದೆ. ನಮ್ಮ ಸಂವಿಧಾನವು ಆ ಒಂದು ಹಕ್ಕನ್ನು ಕೊಟ್ಟಿದೆ. ಆಲ್ ಪರ್ಸನ್ಸ್ ಆರ್ ಈಕ್ವಲಿ ಎಂಟೈಟ್ಲ್ಡ್ ಟು ಫ್ರೀಡಮ್ ಆಫ್ ಕಾನ್ಸಿಯನ್ಸ್ ಆ್ಯಂಡ್ ದ ರೈಟ್ ಫ್ರೀಲಿ ಟು ಪ್ರೊಫೆಸ್, ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪಗೇಟ್ ರಿಲಿಜಿಯನ್. ಧರ್ಮದ ನಂಬಿಕೆಯನ್ನು ಇಟ್ಕೊಳ್ಳುವುದು, ಅದನ್ನು ಹೇಳಿಕೊಡುವುದು, ಅದನ್ನು ಪ್ರಚಾರಪಡಿಸುವುದು, ಅದನ್ನು ಅನುಷ್ಠಾನಕ್ಕೆ ತರುವುದು ಪ್ರತಿಯೊಬ್ಬನಿಗೂ ಅವನಿಗೆ ಧಾರ್ಮಿಕ ಸ್ವಾತಂತ್ರ್ಯವಾಗಿ ಹಕ್ಕಾಗಿ ನೀಡಲಾಗಿದೆ ಅಂತ. ಇನ್ನು ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ನಂಬಿಕೆಗಳಿವೆ. ಎಲ್ಲ ನಂಬಿಕೆಗಳು ಒಂದಾಗಿ ಇರುತ್ತದೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅದು ಇಸ್ಲಾಮಿಗೆ ಮಾತ್ರ ಅನ್ವಯವಾಗುವಂಥ ಸಂಗತಿಯಲ್ಲ. ವೈದಿಕ ಧರ್ಮ, ಲಿಂಗಾಯತ ಧರ್ಮ, ಸಿಖ್, ಬುದ್ಧ, ಕ್ರೈಸ್ತ, ಯಹೂದಿ, ಎಲ್ಲ ಧರ್ಮಕ್ಕೂ ಅದರದ್ದೇ ಆದ ನಂಬಿಕೆಗಳಿವೆ. ಆ ನಂಬಿಕೆಗಳೆಲ್ಲವನ್ನು ಒಂದಾಗಿ ಮಾಡಲು ಸಾಧ್ಯವೇ? ಅವರವರ ನಂಬಿಕೆ ಅವರವರಿಗೆ, ಅದನ್ನು ಬೇರೆಯವರ ಮೇಲೆ ಹೇರದೇ ಇದ್ದರೆ ಸಾಕು, ಅಷ್ಟೇ ಬೇಕಾಗಿರೋದು. ಅಲ್ಲಿ ಸಹಿಷ್ಣುತೆ ಬರುತ್ತದೆ. ಅದೇ ಸಂದರ್ಭದಲ್ಲಿ ನನ್ನ ನಂಬಿಕೆಯನ್ನು ಅನ್ಯನು ನಂಬಲೇಬೇಕು ಅಂತ ಬಲವಂತಪಡಿಸುವಾಗ ಅದು ಅಸಹಿಷ್ಣುತೆ ಆಗ್ತದೆ. ಇದನ್ನು ಸಿ.ಟಿ. ರವಿಯವರು ಮನವರಿಕೆ ಮಾಡಬೇಕಾಗಿದೆ. ಇನ್ನು 33ನೇ ಅಧ್ಯಾಯ 61 ಮುಸ್ಲಿಮೇತರನ್ನು ಕಂಡಲ್ಲಿ ಕೊಲ್ಲಿ ಅಂತ ಇದೆ ಅಂತ ಹೇಳ್ತಾರೆ. ನಿಜವಾಗಿ ಹೇಳಬೇಕಾದರೆ ಆ ಆಯತ್ತಿನಲ್ಲಿ ಹೇಳಿದಂಥ ವಿಚಾರ ಏನು? ಐನಮಾ ತುಕಿಫು ಉಖಿದು ವ ಕುತಿಲು ತಕತೀಲ, ಅವರನ್ನು ಕಂಡಲ್ಲಿ ಹಿಡಿದು ವಧಿಸಲಾಗುವುದು ಅಂತ ಹೇಳಲಾಗಿದೆ. ಯಾರನ್ನು? ಅದನ್ನು ನಾವು ಇಲ್ಲಿ ಅರ್ಥ ಮಾಡಬೇಕು. ಮದೀನದಲ್ಲಿ ಮುಸಲ್ಮಾನರೊಂದಿಗೆ ಜೊತೆ ಸೇರಿಕೊಂಡು, ಮುಸಲ್ಮಾನರ ಜೊತೆಗೆ ಇದ್ದುಕೊಂಡು ಅಲ್ಲಿಯ ಆಡಳಿತದ ವಿರುದ್ಧ, ಅಲ್ಲಿಯ ವ್ಯವಸ್ಥೆಯ ವಿರುದ್ಧ, ಅಲ್ಲಿಯ ಸಮಾಜದ ವಿರುದ್ಧ ಪಿತೂರಿ ನಡೆಸುತ್ತಿದ್ದಂತಹ ಕಪಟ ವಿಶ್ವಾಸಿಗಳ ಬಗ್ಗೆ ಆಗಿದೆ. ಅವರು ಹೊಂಚು ಹಾಕಿ ಆಡಳಿತದ ವಿರುದ್ಧ ಕ್ಷೋಭೆಯನ್ನು ಹರಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಆಡಳಿತವನ್ನು ಧ್ವಂಸ ಮಾಡುವುದಕ್ಕೋಸ್ಕರ, ಸಮಾಜದಲ್ಲಿ ಕ್ಷೋಭೆ ಉಂಟು ಮಾಡುವುದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರು. ಅವರೊಂದಿಗೆ ಕುರಾನ್ ತಾಕೀತು ಮಾಡುತ್ತದೆ, ಲೈಲ್ಲಂ ಯಂತಹಿಲ್ ಮುನಾಫಿಕೂನ ವಲ್ಲದೀನ ಫಿ ಕುಲೂಬಿಹಿಮ್ ಮರ್ದುನ್ ವಲ್ ಮುರ್ಜಿಫೂನ ಫಿಲ್ ಮದೀನಾ. ಇದು 33ನೇ ಅಧ್ಯಾಯ 60 ಈ ವಿಚಾರವನ್ನು ಹೇಳಿದೆ. ಅದರ ನಂತರ ಹೇಳಿದ್ದು, ಇಂತಹ ಮಂದಿ, ಇಂತಹ ಕಪಟ ವಿಶ್ವಾಸಿಗಳು ಅವರ ಈ ಕೇಡನ್ನು ನಿಲ್ಲಿಸದೆ ಹೋದರೆ ಅವರನ್ನು ಉಗ್ರ ಶಿಕ್ಷೆಗೆ ಒಳಪಡಿಸಲಾಗುವುದು ಅಂತ ಕುರಾನ್ ಹೇಳಿ. ದೇಶಭ್ರಷ್ಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ್ರೆ, ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವ, ಕ್ಷೋಭೆಯನ್ನು ಉಂಟು ಮಾಡುವ ಕಾರ್ಯಗಳನ್ನ ಮಾಡಿದರೆ, ಅಪರಾಧಗಳನ್ನ ಮಾಡಿದರೆ ಅವರ ಬಗ್ಗೆ ಸುಮ್ಮನೆ ಇರಲಿಕ್ಕಾಗ್ತದ?
ಅದು ಮುಸ್ಲಿಮೇತರರ ಬಗ್ಗೆ ಮಾತ್ರ ಹೇಳಿದಂಥ ವಿಚಾರ ಅಲ್ಲ. ಆಡಳಿತದ ವಿರುದ್ಧ, ಸಮಾಜದ ವಿರುದ್ಧ ಅಶಾಂತಿ ಉಂಟು ಮಾಡುವಂತಹ, ಕ್ಷೋಭೆ ಉಂಟು ಮಾಡುವಂತಹ ಜನರ ಬಗ್ಗೆ ಹೇಳಿದಂತಹ ವಿಚಾರ. ಅದು ಎಲ್ಲ ಕಡೆ, ಎಲ್ಲ ಆಡಳಿತ ವ್ಯವಸ್ಥೆಯಲ್ಲಿ ಇರುವಂತಹ ಸಂಗತಿಯಾಗಿದೆ. ಇನ್ನು ನಂತರದ 8ನೇ ಅಧ್ಯಾಯ 39ನೇ ಸೂಕ್ತ, 9ನೇ ಅಧ್ಯಾಯ 5ನೇ ಸೂಕ್ತ, 9ನೇ ಅಧ್ಯಾಯ 14, 13, 8ನೇ ಅಧ್ಯಾಯ 57, 58, 56 ಈ ಆಯತ್ತುಗಳೆಲ್ಲವೂ ಕೂಡ ಯುದ್ಧ ಸನ್ನಿವೇಶಗಳಲ್ಲಿ ಅವತೀರ್ಣಗೊಂಡಂತಹ ಆಯತ್ತುಗಳಾಗಿವೆ. ಇದರ ಬಗ್ಗೆ ಮನವರಿಕೆ ಮಾಡಬೇಕಾದರೆ ಯುದ್ಧ ಸನ್ನಿವೇಶದ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಮನವರಿಕೆ ಮಾಡಬೇಕಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅನುಚರರು ಇಸ್ಲಾಮಿನ ನಂಬಿಕೆ, ಆಚಾರ ವಿಚಾರಗಳನ್ನು, ಗುಣನಡತೆಯನ್ನು ಅಲ್ಲಿ ಬೋಧನೆ ಮಾಡಿದಾಗ, ಇಸ್ಲಾಮಿನ ತತ್ವಗಳನ್ನು, ಸಂದೇಶಗಳನ್ನು, ಸಿದ್ಧಾಂತಗಳನ್ನು ಅಲ್ಲಿ ಪ್ರಚಾರ ಮಾಡಿದಾಗ ಸ್ವಾಭಾವಿಕವಾಗಿ ಅಲ್ಲಿಯ ಕುರೈಶಿಗಳು ಇದನ್ನು ವಿರೋಧಿಸ್ತಾರೆ. ವಿರೋಧಿಸಿದ್ದು ಮಾತ್ರ ಅಲ್ಲ, ತೀವ್ರವಾದ ಅಕ್ರಮವನ್ನು, ದೌರ್ಜನ್ಯವನ್ನು, ದಬ್ಬಾಳಿಕೆಯನ್ನು ನಡೆಸ್ತಾರೆ. ಕಾದ ಕಬ್ಬಿಣದ ತುಂಡನ್ನು ಗುದದ್ವಾರಕ್ಕೆ, ಮರ್ಮಾಂಗಕ್ಕೆ ಗುದ್ದಿ ಸಾಯಿಸ್ತಾರೆ. ಒಂಟೆಯ ಕಾಲಿಗೆ ಕಟ್ಟಿ ಓಡಿಸ್ತಾರೆ. ಸುಡು ಬಿಸಿಲಿನಲ್ಲಿ ಮಲಗಿಸ್ತಾರೆ. ಹೀಗೆ ನಿರಂತರವಾಗಿ 13 ವರ್ಷಗಳ ಕಾಲ ಅವರಿಗೆ ಹಿಂಸೆಯನ್ನು ನೀಡ್ತಾರೆ, ಅಕ್ರಮವನ್ನು ಕಟ್ಟ ಕಡೆಗೆ ಅವರನ್ನ ಊರಿನಿಂದ ಆಚೆ ಕಳಿಸ್ತಾರೆ. ಆ ನಂತರ ಊರು ಬಿಟ್ಟು ಹೋದ ಮೇಲೆಯೂ ಕೂಡ ಇವರು ಸುಮ್ಮನಾಗುವುದಿಲ್ಲ ಅನ್ನುವಂತಹ ಪರಿಸ್ಥಿತಿ ಮುಂದಾದಾಗ ಅಲ್ಲಾಹನು ಅವರಿಗೆ ಯಾರು ಅಕ್ರಮ ಮಾಡ್ತಾರೆ, ದೌರ್ಜನ್ಯ ಎಸಗುತ್ತಾರೆ, ಅವರ ವಿರುದ್ಧ ನೀವು ಪ್ರತಿರೋಧ ತೋರಿ, ಪ್ರತಿಭಟಿಸಿ ಅನ್ನುವಂತಹ ಯುದ್ಧ ಸನ್ನಾಹಕ್ಕೆ ಸಿದ್ಧವಾಗಲು ಅಲ್ಲಾಹನು ಕರೆ ನೀಡ್ತಾರೆ. ಉದಿನ ಲಿಲ್ಲದೀನ ಯುಕಾತಲೂನ ಬಿಅನ್ನಹುಂ ಝುಲಿಮು ಅಧ್ಯಾಯ 22, 39ರಲ್ಲಿ ಈ ವಿಚಾರವನ್ನು ಹೇಳಲಾಗಿದೆ. ಯಾರಿಗೆ ಯುದ್ಧ ಅನುಮತಿಯನ್ನು ನೀಡಲಾಗಿದೆ? ಅಲ್ಲದೀನ ಉಖ್ರಿಜು ಮಿನ್ ದಿಯಾರಿಹಿಂ ಬಿಗೈರಿ ಹಕ್, ಅನ್ಯಾಯವಾಗಿ ಊರಿಂದ ಆಚೆ ಕಳುಹಿಸಲಾದ, ಮನೆಯಿಂದ ಹೊರದಬ್ಬಲಾದಂತಹ ಒಂದು ವಿಭಾಗಕ್ಕೆ ಪ್ರತಿರೋಧವಾಗಿ ಯುದ್ಧವನ್ನು ಮಾಡಲು ಅಲ್ಲಾಹನು ಅನುಮತಿಸಿದ್ದಾನೆ ಅಂತ ಅಲ್ಲಾಹನು ಆಜ್ಞೆ ಕೊಡ್ತಾನೆ. ಈ ಯುದ್ಧವು ಕೂಡ ಧರ್ಮ ಯುದ್ಧವಾಗಿ ಪ್ರತ್ಯೇಕವಾದಂತಹ ಸನ್ನಿವೇಶದಲ್ಲಿ ಮಾತ್ರ, ಅತಿಕ್ರಮ ನಡೆಸುವವರೊಂದಿಗೆ ಮಾತ್ರ. ಅಲ್ಲಾಹನು ಹೇಳ್ತಾನೆ, ವೈನ್ ಜನಹುಲಿಸಲ್ಮಿ ಫಜ್ನಲಹ, ಆದರೂ ಕೂಡ ಅವರು ಸಂಧಾನಕ್ಕೆ ಬಂದರೆ ಯುದ್ಧ ಮಾಡಬಾರ್ದು, ಸಂಧಾನಕ್ಕೆ ಮುಂದಾಗಬೇಕು ಅಂತ ಹೇಳ್ತಾರೆ. ಅದರೊಟ್ಟಿಗೆ ನೋಡಿ, ವೈನ್ ಅಹದು ಮಿನಲ್ ಮುಶ್ರಿಕೀನ ಇಸ್ತಜಾರಕ ಫಾಜಿರುಹು, ಯಾವನೇ ಒಬ್ಬ ಮುಶ್ರಿಕ್ ನಿಮ್ಮ ಬಳಿ ಬಂದು ಅಭಯವನ್ನು ಬೇಡಿದರೆ, ರಕ್ಷಣೆ ಕೇಳಿದರೆ, ಅವರಿಗೆ ನೀವು ರಕ್ಷಣೆಯನ್ನು, ಫಾಜಿರುಹು, ಅವರಿಗೆ ಆ ರಕ್ಷೆಯನ್ನು ನೀಡಬೇಕು. ಮಾತ್ರವಲ್ಲ, ಹತ್ತಾ ಯಸ್ಮಾ ಕಲಾಮ್ ಅಲ್ಲಾಹ್, ಅಲ್ಲಾಹನ ಕಲಾಮ್, ಅಲ್ಲಾಹನ ಪವಿತ್ರ ಕುರಾನ್ ಅವರಿಗೆ ಹೇಳಿಕೊಡಬೇಕು. ಆನಂತರ ಸುಮ್ಮ ಅಬ್ಲಿಗು ಮಾಮನ, ನಿರ್ಭೀತಿಯ, ಯಾವುದೇ ತೊಂದರೆ ಇಲ್ಲದ, ಸುರಕ್ಷತೆ ಇರುವಂತಹ ಜಾಗಕ್ಕೆ ಅವರನ್ನು ತಲುಪಿಸಬೇಕು ಅಂತ ಕುರಾನ್ ಹೇಳ್ತಾರೆ. ಇದು 9ರ ಅಧ್ಯಾಯ 6ನೇ ಸೂಕ್ತದಲ್ಲಿ. ಯುದ್ಧ ಮಾಡುವುದಾದರೆ ಯಾರೊಂದಿಗೆ ಯುದ್ಧ ಮಾಡಬೇಕು ಅದನ್ನು ಕೂಡ ಅವನು ಹೇಳ್ತಾನೆ. 2ನೇ ಅಧ್ಯಾಯ 190ರಲ್ಲಿ ವಕಾತಿಲು ಫಿ ಸಬೀಲಿಲ್ಲಾಹಿ ಅಲ್ಲದೀನ ಯುಕಾತಿಲೂನ, ನಿಮ್ಮೊಂದಿಗೆ ಯಾರು ಯುದ್ಧ ಮಾಡ್ತಾರೆ ಅವರೊಂದಿಗೆ ನೀವು ಯುದ್ಧ ಮಾಡಿ, ಅಲ್ಲದೆ ಜನಸಾಮಾನ್ಯರೊಂದಿಗೆ, ಬೇರೆಯವರೊಂದಿಗೆ ನೀವು ಯುದ್ಧ ಮಾಡಬಾರ್ದು. ವಕತುಲೂಹುಂ ಐದು ತಕಿಫ್ತುಮೂಹುಂ, ಎಲ್ಲಿ ಅವರನ್ನು ಕಾಣಲು ನಿಮಗೆ ಸಾಧ್ಯವಾಗ್ತದೆ ಅಲ್ಲಿ ಅವರನ್ನು ವಧಿಸಿ. ಅಂದರೆ ಇದು ಯುದ್ಧ ಸಮಯದಲ್ಲಿ. ಯುದ್ಧ ಸಮಯದಲ್ಲಿ ನಮ್ಮೊಂದಿಗೆ ಯುದ್ಧ ಮಾಡಲು ಬರುವಂತಹ ಜನರು, ನಮ್ಮನ್ನು ಕೊಲೆಗೈಯಲು ಬರುವಂತಹ ಜನರು, ಅವರ ವಿರುದ್ಧವಾಗಿ ನಾವು ಸುಮ್ಮನೆ ಸಾಧ್ಯವೇ? ಅದು ಯಾರಿಗಾದರೂ ಸಾಧ್ಯವೇ? ಯುದ್ಧ ಸಮಯದಲ್ಲಿ ನಮ್ಮನ್ನು ಮುಗಿಸಲು ಬರುವಂತಹ ಜನರೊಂದಿಗೆ ನಾವು ಸುಮ್ಮನೆ ಕೈಗಟ್ಟಿ ನಿಲ್ಲಲು ಸಾಧ್ಯವೇ? ಅದನ್ನು ಹೇಳ್ತದೆ. ಅದು ಮಾತ್ರ ಅಲ್ಲ, ಅಖ್ರಜೂಹು ಮಿನ್ ಹೈದು ಅಖ್ರಜೂಕು, ನಿಮ್ಮನ್ನು ಊರಿನಿಂದ ಆಚೆ ಅವರು ಕಳಿಸ್ತಾರೆ, ಅವರನ್ನು ಕೂಡ ನೀವು ಹಾಗೆ ಮಾಡಿ. ಮಾತ್ರವಲ್ಲ, ವಕಾತಿಲುಹುಂ ಹತ್ತಾ ಲಾ ತಕೂನ ಫಿತ್ನತುಂ ವ ಯಕೂನ ದೀನು ಲಿಲ್ಲಾಹ್, 2ನೇ ಅಧ್ಯಾಯ 193ರಲ್ಲಿ ಸಮಾಜದಲ್ಲಿ ಶಾಂತಿ ನೆಲೆಯಾಗುವ ತನಕ, ಧರ್ಮ ನೆಲೆಯಾಗುವ ತನಕ ನೀವು ಯುದ್ಧ ಮಾಡಿ, ಕ್ಷೋಭೆಯನ್ನು ನಿಲ್ಲಿಸಿ, ಅದನ್ನು ಹರಡದಂತೆ ಕಾಪಾಡಿ ಅಂತ ಕುರಾನ್ ಹೇಳ್ತಾರೆ. ಅದರೊಟ್ಟಿಗೆ ಫೈನಿಂತಾಹು ಫಲಾ ಉದ್ವಾನ ಇಲ್ಲಾ ಅಲಲ್ ಝಾಲಿಮೀನ್, ಇದು 2ನೇ ಅಧ್ಯಾಯ
193ರಲ್ಲಿ ಅವರು ಅತಿಕ್ರಮವನ್ನು ನಿಲ್ಲಿಸಿದರೆ ನೀವು ಏರಿ ಹೋಗಬೇಡಿ, ನೀವು ನಿಮ್ಮ ಯುದ್ಧವನ್ನು ನಿಲ್ಲಿಸಿ ಅಂತ. 2ನೇ ಅಧ್ಯಾಯ 194ರಲ್ಲಿ ಪುನಃ ಅವರು ನಿಮ್ಮೊಂದಿಗೆ ಅತಿಕ್ರಮ ನಡೆಸಿದರೆ ಅವರೊಂದಿಗೆ ನೀವು ಯುದ್ಧ ಮಾಡಿ ಅಂತ. ಆದರೆ ಬೇರೆಯವರು ನಿಮ್ಮೊಂದಿಗೆ ಯುದ್ಧಕ್ಕೆ ಬರದೆ ನೀವಾಗಿ ಯುದ್ಧವನ್ನು ಆರಂಭಿಸಬೇಡಿ ಅನ್ನೋದಾಗಿದೆ. ಫಲ ಉದ್ವಾನ ಇಲ್ಲ ಅಲಲ್ಲಾಲಿಮೀನ್, ಅಕ್ರಮಿಗಳೊಂದಿಗೆ ಮಾತ್ರ ನಮಗೆ ವಿರೋಧ ಇರುವುದು ಅಲ್ಲದ ಸಾಮಾನ್ಯರೊಂದಿಗೆ ಯಾವುದೇ ವಿರೋಧ ಇಲ್ಲ ಅಂತ. ಇನ್ನು ನೋಡಿ 60ರ ಅಧ್ಯಾಯ 8ನೇ ಸೂಕ್ತದಲ್ಲಿ ಅಲ್ಲಾಹನು ಯಾರೊಂದಿಗೆ ಆತ್ಮೀಯತೆ ಬೇಡ ಅಂತಾನೆ, ಯಾರೊಂದಿಗೆ ನೀವು ಸಹವಾಸ ಮಾಡಬೇಡಿ ಅಂತಾನೆ, ಯಾರೊಂದಿಗೆ ನೀವು ಒಲಿತು ಮಾಡಬಾರ್ದು ಅಂತ ಹೇಳ್ತಾನೆ. ಅದನ್ನು ನೋಡಿ, ಲಾ ಯನ್ಹಾಕುಮುಲ್ಲಾಹು ಅನಿಲ್ ಲದೀನ ಲಂ ಯುಕಾತಿಲು ಫಿದ್ದೀನ್, ಧರ್ಮದ ವಿಚಾರದಲ್ಲಿ ನಿಮ್ಮೊಂದಿಗೆ ಹೋರಾಡಲು ಬಾರದ, ವಲಂ ಯುಖ್ರಿಜೂಕುಂ ಮಿನ್ ದಿಯಾರಿ, ಅವರು ನಿಮ್ಮನ್ನು ಊರಿನಿಂದ ಆಚೆ ಕಳುಹಿಸಲಿಲ್ಲ, ನಿಮ್ಮ ಮೇಲೆ ಅಕ್ರಮ ಮಾಡಲಿಲ್ಲ. ಅವರೊಂದಿಗೆ ಅಂತ ಬರ್ರೂಹುಂ ಮತ್ತು ಕುಸಿತು ಇಲ್ಲಿ, ಅವರೊಂದಿಗೆ ಒಳಿತನ್ನ ಮಾಡಬೇಕು, ನ್ಯಾಯವಾಗಿ ವರ್ತಿಸಬೇಕು, ಅವರಿಗೆ ಅನ್ಯಾಯ ಮಾಡಬಾರದು, ಅವರಿಗೆ ಅನ್ಯಾಯ ಮಾಡಬಾರದು. ನಿಮ್ಮೊಂದಿಗೆ ಯುದ್ಧಕ್ಕೆ ಬಂದವರೊಂದಿಗೆ, ನಿಮ್ಮನ್ನು ಊರಿನಿಂದ ಹೊರಗೆ ಹಾಕಿದವರೊಂದಿಗೆ ಮಾತ್ರ ನಿಮ್ಮ ಯುದ್ಧ, ಅಲ್ಲದೆ ಬೇರೆಯವರೊಂದಿಗೆ ಅಲ್ಲ. ಮತ್ತೆ ಇನ್ನಮಾ ಯನ್ಹಾಕುಮುಲ್ಲಾಹು 9ರಲ್ಲಿ 60ನೇ ಅಧ್ಯಾಯ 9ರಲ್ಲಿ ಇನ್ನಮಾ ಯನ್ಹಾಕುಮುಲ್ಲಾಹು ಅನಿಲ್ ಲದೀನ ಕಾತಲೂಕುಂ ಫಿದ್ದೀನ್ ವಅಖ್ರಜೂಕುಂ ಮಿನ್ ದಿಯಾರಿಕುಂ ವಲ್ಲಾಹು ಅಲಾ ಇಖ್ರಾಜಿಕುಂ ಅನ್ ತವಲ್ಲೌಹುಂ, ನೀವು ಯಾರನ್ನು ಆತ್ಮೀಯರನ್ನಾಗಿ ಮಾಡಬಾರದು, ಮುಸ್ಲಿಮೇತರನ್ನು ಆತ್ಮೀಯರಾಗಿ ಮಾಡಬಾರದು ಅಂತ ಹೇಳಿಲ್ಲ. ನಿಮ್ಮೊಂದಿಗೆ ಜೊತೆಯಾಗಿರುವ, ಸಹಕರಿಸುವ, ನಿಮಗೆ ವಿರೋಧ ತೋರದಂತಹ ಜನರೊಂದಿಗೆ ನೀವು ಆತ್ಮೀಯರಾಗಿ, ಅದರಲ್ಲಿ ಯಾವುದೇ ವಿರೋಧವಿಲ್ಲ, ಅಲ್ಲಾಹನ ವಿರೋಧವಿಲ್ಲ. ಆದರೆ ನಿಮ್ಮೊಂದಿಗೆ ಯುದ್ಧ ಮಾಡುವ, ನಿಮ್ಮನ್ನು ಊರಿಂದ ಹೊರಗೆ ಹಾಕುವ, ಹಾಗೆ ಹೊರಹಾಕಲು ಸಹಕರಿಸಿದ ಅವರನ್ನು ನೀವು ಆತ್ಮೀಯರಾಗಿಸಬೇಡಿ. ಇದಾಗಿದೆ ಅಲ್ಲಾಹ್ ಹೇಳಿದ್ದು. ಮುಸ್ಲಿಮೇತರೊಂದಿಗೆ ಆತ್ಮೀಯವಾಗಿ, ಆತ್ಮಮಿತ್ರರಾಗಿ ನೀವು ಇರಬಾರದು ಅಂತ ಅಲ್ಲಾಹ್ ಹೇಳಿಲ್ಲ. ಈ ವಿಚಾರವನ್ನು ಈ ಆಯತಲ್ಲಿ ಸ್ಪಷ್ಟಪಡಿಸಲಾಗುತ್ತದೆ. ಸಿ ಟಿ ರವಿ ಅವರು ಮುಸ್ಲಿಮೇತರನ್ನು ನೀವು ಆತ್ಮೀಯರನ್ನಾಗಿ, ಆತ್ಮಮಿತ್ರನಾಗಿ ಮಾಡಬಾರದು ಅಂತ ಹೇಳ್ತಾರೆ. ಅದು ಕುರಾನ್ನಲ್ಲಿದೆ ಅಂತ. ಅದು ಶುದ್ಧ ತಪ್ಪು. ಯಾರನ್ನು ಆತ್ಮೀಯರನ್ನಾಗಿ ಮಾಡಬಾರದು ಅಂತ ಅಲ್ಲಾಹ್ ಹೇಳ್ತಾನೆ. 3ನೇ ಅಧ್ಯಾಯ 118ರ ಆಯತ ಅಲ್ಲಾಹ್ ಹೇಳ್ತಾನೆ, ನಿಮಗೆ ಹಾನಿ ಮಾಡುವುದರಲ್ಲಿ ಯಾವುದೇ ಕುಂದುಕೊರತೆ ಮಾಡದ, ನಿಮಗೆ ತೊಂದರೆಯನ್ನು ಬಯಸುವಂತಹ, ಅವರ ಬಾಯಿಗಳಿಂದ ಅವರು ಹೇಳುವಂತಹ ವಿಚಾರಗಳು, ಅದಕ್ಕಿಂತ ದೊಡ್ಡ ಕ್ರೂರತೆ ಅವರ ಹೃದಯದಲ್ಲಿ ಇದೆ, ಅಂಥವರೊಂದಿಗೆ ನೀವು ಆತ್ಮೀಯರಾಗಿರಬೇಡಿ ಅನ್ನೋದಾಗಿದೆ. 3ನೇ ಅಧ್ಯಾಯ 28ರಲ್ಲಿ ಲಾ ತತ್ತಖಿದಿಲ್ ಮುಅ್ಮಿನೂನ ಅಲ್ ಕಾಫಿರೀನ ಔಲಿಯಾಅ ಮಿನ್ ದೂನಿಲ್ ಮುಅ್ಮಿನೀನ್ ಅಂತ ಹೇಳಿದ ವಿಚಾರ 3ನೇ ಅಧ್ಯಾಯ 29ರಲ್ಲಿ ಅದು ಯಾರು ಅಂತ ವಿವರಿಸ್ತಾನೆ. ಒಂದು ಆಯತ್ತಿನ ಒಂದು ಭಾಗವನ್ನು ಮಾತ್ರ ಹೇಳಿ ಅದರ ಸಂಪೂರ್ಣ ವಿವರಣೆಯನ್ನು ನೀಡದೆ ಜನರ ಮಧ್ಯೆ ಅಪನಂಬಿಕೆ, ತಪ್ಪು ಕಲ್ಪನೆ ಉಂಟು ಮಾಡುವುದಕ್ಕೋಸ್ಕರ ಇಂತಹ ವಿಡಿಯೋಗಳನ್ನು ಸಮಾಜದ ಮುಂದೆ ಹಂಚುವುದು ಎಷ್ಟೊಂದು ಅಕ್ಷಮ್ಯ ಅಪರಾಧ. ಇನ್ನು ಧರ್ಮಯುದ್ಧದ ಬಗ್ಗೆ ಎಲ್ಲ ಧರ್ಮಗಳಲ್ಲಿಯೂ ಕೂಡ ಅದರ ಸಂಕಲ್ಪ ಇದೆ. ಯುದ್ಧದ ವಿಚಾರವಾಗಿ, ಯುದ್ಧದಲ್ಲಿ ಮಡಿದರೆ ಸಾವಿರಾರು ಕನ್ಯೆಯರು ಬಂದು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತಾರೆ ಅನ್ನುವ ವಿಚಾರವನ್ನು ವೇದ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ನಮಗೆ ಕಾಣಲು ಸಾಧ್ಯ. ಪರಾಶರ ಸ್ತುತಿ 3:28ರಲ್ಲಿ, ಮಹಾಭಾರತ 12:98ರಲ್ಲಿ, ದೇವಿ ಭಾಗವತ 3:15, ಪದ್ಮಪುರಾಣ 9:9ರಲ್ಲಿ, ಶಿವಪುರಾಣ 1:2ರಲ್ಲಿ, ಸ್ಕಂದ ಪುರಾಣ 6:232ರಲ್ಲಿ, ಶಿವಪುರಾಣ 7:45ರಲ್ಲಿ, ಬ್ರಹ್ಮಪುರಾಣ 59:38ರಲ್ಲಿ, ಅಗ್ನಿಪುರಾಣ 292:10ರಲ್ಲಿ, ವತ್ಸಪುರಾಣ 107:4ರಲ್ಲಿ, ಬ್ರಹ್ಮದೈವರ್ತ 57:77ರಲ್ಲಿ, ವರಾಹ ಪುರಾಣ 149:24ರಲ್ಲಿ, ವಾಮನ ಪುರಾಣ 9:52ರಲ್ಲಿ, ನಾರದ ಪುರಾಣ 65:153ರಲ್ಲಿ. ಇನ್ನು ಭಗವದ್ಗೀತೆಯ 2ನೇ ಅಧ್ಯಾಯ 33ರಲ್ಲಿ ಅತಚೇತತ್ವಂ ಇಮಂ ಧರ್ಮಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಂ ಅವಾಪ್ಸ್ಯಸಿ. ಯುದ್ಧ ನಿರಾಕರಣೆ
ಅದು ಪಾಪವಾಗಿದೆ. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯ ಸಂಭಾವಿತಸ್ಯ ಚಾಕೀರ್ತಿರ್ ಮರಣಾದ್ ಅತಿರಿಚ್ಯತೆ. ಯುದ್ಧ ಬಿಟ್ಟು ಹೋಗುವುದು ಅಪಕೀರ್ತಿ ಮತ್ತು ಮರಣಕ್ಕಿಂತಲೂ ಭಯಾನಕ. ಅಪಕೀರ್ತಿ ಮತ್ತು ಮರಣಕ್ಕಿಂತ ಭಯಾನಕ ಅಂತ 2ನೇ ಅಧ್ಯಾಯ 34ರಲ್ಲಿ ಹೇಳ್ತಾರೆ. ಇನ್ನು 2ನೇ ಅಧ್ಯಾಯ 37ರಲ್ಲಿ ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹೀಂ ತಸ್ಮಾದ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಓ ಕೌಂತಿಯ ಪುತ್ರನೇ, ಎದ್ದು ಯುದ್ಧ ಮಾಡು. ಗೆದ್ದರೆ ಆಡಳಿತ, ರಾಜ್ಯ, ಅಧಿಕಾರ, ಸೋತರೆ ಸ್ವರ್ಗವಿದೆ, ಯುದ್ಧ ಮಾಡು ಅಂತ ಹೇಳುವಂಥ ವಿಚಾರ. ಆದ್ದರಿಂದ ಅನಿವಾರ್ಯ ಸಂದರ್ಭಗಳಲ್ಲಿ ಧರ್ಮ ಯುದ್ಧಗಳನ್ನು ಮಾಡುವಂತಹ ಸನ್ನಿವೇಶ ಎದುರಾದರೆ ಅಲ್ಲಿ ಯುದ್ಧ ಮಾಡುವುದೇ ಧರ್ಮವಾಗಿದೆ ಅನ್ನುವುದನ್ನು ಅರಿತುಕೊಳ್ಳಬೇಕು. ಇದೆಲ್ಲವೂ ಕೂಡ ಸಿ.ಟಿ. ರವಿಯವರಿಗೆ ಗೊತ್ತಿಲ್ಲದಂಥ ಸಂಗತಿಯೇನೂ ಅಲ್ಲ. ಆದರೆ ಜನರ ಮಧ್ಯೆ ಒಂಥರ ಗೊಂದಲ, ಅನುಮಾನ, ಸಂಶಯ, ಹಗೆತನ, ದ್ವೇಷ, ಸಿಟ್ಟು ಮಾಡಬೇಕಾದ್ರೆ ಈ ರೀತಿ ಹೇಳಬೇಕು. ಇನ್ನು 9 ಅಧ್ಯಾಯ 28ರ ಆಯತಿನಲ್ಲಿ ಮುಸ್ಲಿಮೇತರರನ್ನು ಮಲಿನ ಹೊಲಸುವಂತ ಹೇಳಿದೆ ಅಂತ. ಇದು ಮಕ್ಕಾ ಮುಶ್ರಿಕುಗಳ ಬಗ್ಗೆ ಕಾಯಬಾ ಪ್ರದಕ್ಷಿಣೆಗೆ ಬರುವಂತಹ ಜನರೊಂದಿಗೆ ಹೇಳಿದಂತಹ ವಿಚಾರ. ಈ ರೀತಿ ಹೇಳಲು ಕಾರಣವೇನು ಅನ್ನುವ ಆ ವಿಚಾರವಾಗಿ ಒಂದಿಷ್ಟು ಸಂಗತಿಯನ್ನು ನಾವು ಮನವರಿಕೆ ಮಾಡಬೇಕು. ನಾವು ಹೇಳಿದ ಹಾಗೆ 13 ವರ್ಷಗಳ ಕಾಲ ಮಕ್ಕಾದಲ್ಲಿ ಇಸ್ಲಾಮಿನ ಪ್ರಚಾರ ನಡೆಸುವಾಗ ದೌರ್ಜನ್ಯ, ದಬ್ಬಾಳಿಕೆಗೆ ಒಳಗಾಗಿ ಚಿತ್ರಹಿಂಸೆಯನ್ನು ಅನುಭವಿಸಿ ಕಡೆಗೆ ಅವರನ್ನ ಊರಿನಿಂದ ಆಚೆ ಕಳಿಸ್ತಾರೆ. ಹೋದ ನಂತರ ಸುಮ್ಮನಿರದಂತಹ ಈ ಶತ್ರುಗಳು ಯುದ್ಧಕ್ಕೆ ಸಿದ್ಧವಾದಾಗ ಆ ಯುದ್ಧವನ್ನು ಮಾಡಬೇಕಾಯಿತು. ಆನಂತರ 6 ವರ್ಷಗಳ ಬಳಿಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು 1400 ಅನುಚರರೊಂದಿಗೆ ಉಮ್ರಾ ಕರ್ಮ ಮಾಡೋದಕ್ಕೋಸ್ಕರ ಹೊರಡುತ್ತಾರೆ. ಆ ಸಂದರ್ಭದಲ್ಲಿಯೂ ಕೂಡ ಮಕ್ಕಾ ಮುಶ್ರಿಕರು ವಿವರ ಅರಿತು ತಡೆಯುತ್ತಾರೆ. ಆ ಸಂದರ್ಭದಲ್ಲಿ ಒಂದು ಕರಾರು ಪರಸ್ಪರ ಮಾಡಲಾಗ್ತದೆ. ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಏಕದೇವ ವಿಶ್ವಾಸಿಗಳು, ಬಹುದೈವ ವಿಶ್ವಾಸಿಗಳು ಪರಸ್ಪರ ಒಂದು ಸಂಧಾನವನ್ನು ಮಾಡ್ತಾರೆ. ಆ ಸಂಧಾನ ಯಾವುದು? 10 ವರ್ಷಗಳ ಕಾಲ ನಾವು ಪರಸ್ಪರ ಯುದ್ಧ ಮಾಡುವ ಹಾಗೆ ಇಲ್ಲ. ಒಂದು. ಎರಡನೆಯದು, ನೀವು ಇವಾಗ ಮಕ್ಕಕ್ಕೆ ಬರಬಾರದು, ಉಮ್ರಾ ಕರ್ಮ ನಿರ್ವಹಿಸಲು ಬರಬಾರದು, ಮುಂದಿನ ವರ್ಷ ನೀವು ಬರಬಹುದು. ಮೂರನೆಯದು, ಮಕ್ಕಾದಿಂದ ಯಾರಾದರೂ ನಿಮ್ಮ ಬಳಿ ಬಂದರೆ ಅವರನ್ನು ಹಿಂದಿರುಗಿಸಬೇಕು, ಅಲ್ಲಿಂದ ನಮ್ಮ ಕಡೆ ಬಂದರೆ ಹಿಂದಿರುಗಿಸಲಾಗುವುದಿಲ್ಲ. ಈ ರೀತಿಯ ಕೆಲವೊಂದು ನಿಬಂಧನೆಗಳನ್ನು ಹಾಕಿ ಒಂದು ಕರಾರು ಮಾಡಲಾಗಿದೆ. ಹಾಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮದೀನಕ್ಕೆ ಹಿಂದಿರುಗುತ್ತಾರೆ. ಆ ನಂತರ ಈ ಕರಾರನ್ನು ಮಕ್ಕಾದ ಮುಶ್ರಿಕುಗಳು, ಬಹುದೈವ ಆರಾಧಕರು ಲಂಘಿಸುತ್ತಾರೆ. ಅಂದರೆ ಸಂಧಾನದಲ್ಲಿ ಕೆಲವೊಂದು ನಿಬಂಧನೆಗಳಿರ್ತವೆ, ಆ ನಿಬಂಧನೆಗಳನ್ನು ಇವರು ಉಲ್ಲಂಘಿಸ್ತಾರೆ. ಸಂಧಾನ ಕರಾರನ್ನು ಉಲ್ಲಂಘಿಸಿದ ಕಾರಣವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮಕ್ಕಾ ಪ್ರವೇಶ ಮಾಡಲು ಬಯಸುತ್ತಾರೆ. ಹಾಗೆ 12,000 ಅನುಚರರೊಂದಿಗೆ ಮಕ್ಕಾ ಪ್ರವೇಶಕ್ಕೆ ಮುಂದಾದಾಗ ಪ್ರವಾದಿಯವರು ಒಂದು ಉದಾರತೆಯನ್ನು ತೋರ್ತಾರೆ. ಯಾರು ಅವರವರ ಮನೆಯಲ್ಲಿ ಕೂರ್ತಾರೆ ಬಾಗಿಲು ಹಾಕಿ, ಅವರಿಗೆ ಯಾವುದೇ ತೊಂದರೆ ಇಲ್ಲ. ಅವರು ಯಾವ ನಂಬಿಕೆ ಇರಿಸಿಕೊಂಡವರಾಗಿರಲಿ, ಅವರು ಏಕದೈವ ವಿಶ್ವಾಸ ಇರಿಸಿದವರಾಗಿರಲಿ ಅಥವಾ ಅಲ್ಲದವರಾಗಿರಲಿ, ಯಾರೇ ಆದರೂ ಕೂಡ ಅವರವರ ಮನೆಯಲ್ಲಿ ಕೂತರೆ ಯಾವುದೇ ತೊಂದರೆ ಇಲ್ಲ. ಹಾಗೆಯೇ ಮಕ್ಕಾದ ಅವರ ನಾಯಕರಾದ ಅಬೂ ಸುಫಿಯಾನ್ ಮನೆಯು ಅಭಯ ಕೇಂದ್ರವಾಗಿದೆ. ಅಲ್ಲಿ ಯಾರೇ ಇದ್ದರೂ ಕೂಡ ಅವರಿಗೆ ಯಾವುದೇ ತೊಂದರೆ ಮಾಡಲಾಗುವುದಿಲ್ಲ. ಆದ್ದರಿಂದ ನಾವು ಮಕ್ಕಾ ಪ್ರವೇಶ ಮಾಡ್ತಾ ಇದ್ದೇವೆ, ಯಾರು ತೊಂದರೆ ಮಾಡಬಾರ್ದು ಅಂತ ಆಜ್ಞೆಯನ್ನು ಹೊರಡಿಸ್ತಾರೆ. ಆ ಸಂದರ್ಭದಲ್ಲಿ ದೊಡ್ಡದಾದಂತಹ ಯಾವುದೇ ವಿರೋಧ ಕಾಣಲಿಲ್ಲ. ಚಿಕ್ಕ ಪುಟ್ಟ ವಿರೋಧ ಕಂಡರೂ ಕೂಡ ಅದನ್ನು ಅಲ್ಲಿಗೆ ಮುಗಿಸಲಾಯಿತು. ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಕ್ಕಾ ಪ್ರವೇಶ ಮಾಡ್ತಾರೆ, ಕಾಯಬಾದ ಬಳಿ ಬರ್ತಾರೆ, ಕಾಯಬಾದ ಒಳಗೆ ಪ್ರವೇಶ ಮಾಡ್ತಾರೆ, ನಮಾಜು ಮಾಡ್ತಾರೆ. ಆ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತನ್ನ ಬಳಿ ಇರುವಂತಹ 6,000 ಸೆರೆಯಾಳುಗಳು ಯಾವುದೇ ಪ್ರತಿಕಾರ ಶಿಕ್ಷೆಯನ್ನು ಕೊಡದೆ ಅವರನ್ನು
ಸ್ವತಂತ್ರರಾಗಿಸ್ತಾರೆ. ನೀವು ನಿಮ್ಮ ಇಷ್ಟ ಪ್ರಕಾರ ನೀವು ಹೋಗಿ, ನೀವು ಸ್ವತಂತ್ರರು. ಲಾ ಯತ್ರೀಬ ಲಕುಮುಲ್ ಯೌಮ್, ನಿಮಗೆ ಯಾವುದೇ ಪ್ರತಿಕಾರ, ಶಿಕ್ಷೆ, ನಡವಳಿಕೆ ಯಾವುದು ನಿಮಗೆ ಇಲ್ಲ ಅಂತ ಅವ್ರನ್ನ ಕಲಿಸ್ಕೊಡ್ತಾರೆ. ಮತ್ತು ಕೆಲವರನ್ನು ಅವರ ತೀವ್ರವಾದ ಅಪರಾಧದ ಹಿನ್ನೆಲೆಯಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡಲಾಗುತ್ತದೆ. ಮಕ್ಕಾ ವಿಜಯದ ನಂತರ 1 ವರ್ಷ ದಾಟಿದ ಬಳಿಕ ಅವರೊಂದಿಗೆ ಒಂದು ಆಜ್ಞೆಯನ್ನು ಹೊರಡಿಸಲಾಗುತ್ತದೆ. ನೀವು ನಿಮ್ಮ ನಂಬಿಕೆಯನ್ನು ಇರಿಸಿಕೊಂಡಿದ್ದೀರಾ, ನಮ್ಮ ನಂಬಿಕೆಯನ್ನು ನಾವು ಇರಿಸಿಕೊಂಡಿದ್ದೇವೆ. ಆದರೆ ಇನ್ನು ಮುಂದೆ ಮಸ್ಜಿದುಲ್ ಹರಾಮಿ, ಕಾಯಬಾ ಮತ್ತು ಕಾಯಬಾದ ಪರಿಸರದ ಮಸೀದಿಗೆ ನೀವು ಬರಬಾರದು. ನಮ್ಮ ನಂಬಿಕೆ ಪ್ರಕಾರ ಶುದ್ಧವಾಗಿರುವಂಥ ನಂಬಿಕೆಯೊಂದಿಗೆ ಮಾತ್ರ ಇಲ್ಲಿ ಬರಬಹುದು. ನೀವು ನಂಬಿಕೆಯಲ್ಲಿ ಅಶುದ್ಧರಾಗಿದ್ದೀರಿ ಅನ್ನುವ ಸತ್ಯವನ್ನು ಅಲ್ಲಿ ಹೇಳಲಾಗ್ತದೆ. ಅವರಿಗೆ ನಿರ್ಬಂಧ ಹೇಳಲಾಗ್ತದೆ. ನಾವು ಕೂಡ ಇಲ್ಲಿ ನೋಡ್ತೇವಲ್ಲ, ದೇವಸ್ಥಾನದ ಒಳಗೆ ಅಥವಾ ಗರ್ಭಗುಡಿಗೆ ಕೆಲವರನ್ನು ನಿರ್ಬಂಧಿಸಲಾಗ್ತದೆ. ಅದು ಅವರವರ ಧರ್ಮದ ನಂಬಿಕೆ, ಅದು ತಪ್ಪೇನಿಲ್ಲ. ಕೆಲವೊಂದು ಧರ್ಮದ ನಂಬಿಕೆಗಳನ್ನು ಅದು ಪಾಲಿಸಬೇಕಾಗ್ತದೆ. ಹಾಗೆ ಬೇರೆ ಯಾವುದೇ ರೀತಿಯ ವಿರೋಧ, ಪ್ರತೀಕಾರ ಅವರಿಗೆ ತೋರದೆ ಆ ಆರಾಧನೆಯಲ್ಲಿ ಮಾತ್ರ ಅವರಿಗೆ ಅಲ್ಲಿ ನಿರ್ಬಂಧ ಹೇಳಲಾಗ್ತದೆ. ಹಾಗೆ ನೀವು ಮತ್ತು ನಿಮ್ಮ ಇಟ್ಕೊಂಡಿರುವ ಆ ನಂಬಿಕೆಯೂ ಕೂಡ, ನೀವು ಪೂಜಿಸುವಂತಹ ವಿಗ್ರಹಗಳು ಕೂಡ ನರಕಕ್ಕೆ ಹೋಗುವಂತಹ ಸಂಗತಿಗಳು ಅಂತ. ಇದು ಇಸ್ಲಾಮಿನ ನಂಬಿಕೆಯನ್ನು ಪ್ರತಿಪಾದನೆ ಮಾಡಿದೆ. ರಿಜಿಸ್ ಅನ್ನುವ ಅರ್ಥದಲ್ಲಿ ವಿಗ್ರಹಗಳನ್ನು ಹೇಳಿದೆ. ರಿಜಿಸ್ ಅನ್ನುವುದಕ್ಕೆ ಬೇರೆ ಬೇರೆ ಅರ್ಥಗಳಿವೆ. ಪರಸ್ಪರ ಬೇರೆತ್ತದ್ದು, ಅಶುದ್ಧವಾದದ್ದು, ಪಾಪ, ಸಂಶಯ, ಹೀಗೆ ಮಲಿನವಾದದ್ದು. ಇಲ್ಲಿ ಇಸ್ಲಾಮಿನ ನಂಬಿಕೆಯನ್ನು ಪ್ರತಿಪಾದನೆ ಮಾಡಲಾಗಿದೆ. ಶುದ್ಧವಾದ ಏಕದೇವ ನಂಬಿಕೆಯನ್ನು ಇಟ್ಕೊಂಡವರಿಗೆ ಸ್ವರ್ಗವಿದೆ, ಅಲ್ಲದವರಿಗೆ ಸ್ವಾಭಾವಿಕವಾಗಿ ಆ ನಂಬಿಕೆಯ ವಿರುದ್ಧವಾಗಿರುವಾಗ ನರಕ ಅಂತ ನಾವು ಮನವರಿಕೆ ಮಾಡಬೇಕಾಗುತ್ತೆ. ಇದು ಇಸ್ಲಾಮಿನಲ್ಲಿ ಮಾತ್ರ ಇಂತಹ ನಂಬಿಕೆಯನ್ನು ಪ್ರತಿಪಾದನೆ ಮಾಡೋದು. ಏಕ ದೇವ ಕಲ್ಪನೆ ಇರುವ, ನಿರಾಕಾರ ಕಲ್ಪನೆ ಇರುವಂತಹ ಲಿಂಗಾಯತ ಧರ್ಮ, ಆ ಧರ್ಮದಲ್ಲಿ ಕೂಡ ತರೆಯ ಮೇಲಿನ ಪ್ರತಿಷ್ಠೆಗೆ ಎರಗಿದಡೆ ನರಕದಲ್ಲಿಕ್ಕುವ ಕೂಡಲ ಸಂಗಮ ದೇವ ಅಂತ ಹೇಳಿದೆ. ಅದೇ ರೀತಿ ಯಜುರ್ವೇದದ 40 ಅಧ್ಯಾಯ 9ನೇ ಸೂಕ್ತದಲ್ಲಿ ದೇವರ ಸೃಷ್ಟಿ ಅಥವಾ ಭೌತಿಕ ರೂಪವನ್ನು ಪೂಜಿಸುವುದರಿಂದ ನರಕಕ್ಕೆ ಹೋಗುತ್ತಾರೆ ಅಂತ ಬರೆಯಲಾಗಿದೆ. ಇದು ಸ್ವಾಮಿ ರಾಮ್ ಸ್ವರೂಪ್ಜಿ ಹೇಳುವಂತಹ ವಿಚಾರ. ತದ್ ಸೃಷ್ಟ ತದ್ನು ಪ್ರವಿಷ್ಟ್, ಬ್ರಹ್ಮಾಂಡವನ್ನು ದೇವರು ಸೃಷ್ಟಿಸಿದ, ಆತನು ಸರ್ವವ್ಯಾಪಿ, ಅವನಿಗೆ ಆಕಾರವಿಲ್ಲ ಅಂತ ವಿಗ್ರಹವನ್ನು, ಮೂರ್ತಿಯನ್ನು ಅವರು ವಿರೋಧಿಸ್ತಾರೆ. ಇದು ಯಜುರ್ವೇದದ ಒಂದು ಶ್ಲೋಕ ಅಂತ ಹೇಳ್ತಾರೆ. ನ ತಸ್ಯಂ ಪ್ರತಿಮಾ ಅಸ್ತಿ 32:3. ಹೀಗೆ ಒಂದೊಂದು ನಂಬಿಕೆಯನ್ನು ಒಂದೊಂದು ಗ್ರಂಥದಲ್ಲಿ ವಿವರಿಸಲಾಗಿದೆ. ಅದು ಇಸ್ಲಾಮಿನಲ್ಲಿ ಮಾತ್ರ ಅಲ್ಲ, ಇಸ್ಲಾಮಿನ ನಂಬಿಕೆಯನ್ನು ಕುರಾನ್ನಲ್ಲಿ ಹೇಳಬೇಕು. ಅದೇ ವೇದದ ನಂಬಿಕೆಯನ್ನು ಯಜುರ್ವೇದಂತಹ ವೇದಗಳಲ್ಲಿ ಹೇಳಬೇಕು. ಇನ್ನು 2 ಮತ್ತು 2ನೇ ಅಧ್ಯಾಯ 255ರಲ್ಲಿ, 27 ಮತ್ತು 61ರಲ್ಲಿ ಅಲ್ಲಾಹನಲ್ಲದೆ ಬೇರೆ ದೇವರಿಲ್ಲ ಅಂತ ಇದೆ ಅಂತ. ಅದು ಇಸ್ಲಾಮಿನ ನಂಬಿಕೆ. ದೇವರು ಅಂದರೆ ಮುಸಲ್ಮಾನರ ದೇವರು ಅಂತ ಅಲ್ಲ, ಇಡೀ ಜಗತ್ತಿನ ದೇವರು, ಎಲ್ಲ ಮನುಷ್ಯರ, ಎಲ್ಲ ಜಾತಿಯವರ, ಎಲ್ಲ ಧರ್ಮದವರ ದೇವರು ಅಲ್ಲಾಹನು ಅಂತ ನಾವು ಹೇಳ್ಬೋದು. ಅಲ್ಲಾಹನು ನಾವು ಹೇಳ್ತೇವೆ, ಬೇರೆಯವರು ಬ್ರಹ್ಮ ಅಂತ ಹೇಳ್ಬೋದು, ಶಿವ ಅಂತ ಹೇಳ್ಬೋದು, ಅದು ಅವರಿಗೆ ಬಿಟ್ಟರು. ಅಲ್ಲಾಹನು ಹೇಳ್ತಾನೆ, ಯಾರು ಚಿರಂತನು, ಯಾರು ನಿರಂತನು, ಸಾವಿಲ್ಲದವನು, ಹುಟ್ಟಿಲ್ಲದವನು, ಹುಟ್ಟಿಸದವನು, ಬೇರೆಯೊಬ್ಬನಿಂದ ಜನ್ಮ ಪಡೆಯದವನು, ಸಮಾನವಾಗಿ ಯಾರು ಬೇರೆ ಯಾರು ಜೊತೆ ಇಲ್ಲದವನು, ಈ ಬ್ರಹ್ಮಾಂಡವನ್ನೇ ಸೃಷ್ಟಿಕರ್ತ ಅಂತ ಹೇಳ್ಬೋದು, ಅನ್ನದಾತ ಅನ್ಬೋದು, ರಾಜಿಕ್, ವಾಹಿದ್ ಏಕ ಅನ್ಬೋದು, ಖಾಲಿಕ್ ಸೃಷ್ಟಿಕರ್ತ ಅನ್ಬೋದು, ರಹಮಾನ್ ಕರುಣಾಮಯಿ ಅನ್ಬೋದು, ರಬ್ಬು ಪಾಲಕ ಅನ್ನಬಹುದು, ರಶೀದ್ ಮಾರ್ಗದರ್ಶಿ ಅನ್ಬೋದು, ಹಫೀಲ್ ಸಂರಕ್ಷಕ ಅನ್ಬೋದು, ಎಲ್ಲರನ್ನೂ ಸಲಹುವವನು ಅವನು ಅಂತ ಹೇಳಿದ್ರು ಸಾಕು, ಅಲ್ಲಾಹನು ಅಂತ ಹೇಳಬೇಕಾಗಿಲ್ಲ. ಸಿ.ಟಿ. ರವಿ ಅವರಿಗೆ ಅಲ್ಲಾಹನು ಅಂತ ಹೇಳಿದ್ದು ದೊಡ್ಡ ಅಪರಾಧ. ಇನ್ನು ಅಲ್ಲಾಹನು ಅಂತ ಹೇಳಬೇಡಿ, ಇಡೀ ಜಗತ್ತಿನ ಒಡೆಯ, ಜಗತ್ತಿನ ಸೃಷ್ಟಿಕರ್ತ, ಜಗತ್ತಿನ ಪಾಲಕ, ಜಗತ್ತಿನ ನಿಯಾಮಕ, ಯಾವುದೇ ರೀತಿಯಲ್ಲಿ ಹೇಳಿ, ಅದು ಒಬ್ಬನೇ ಆಗಿದ್ದಾನೆ. ಆದ್ದರಿಂದ ಲಾ ಇಲಾಹ ಇಲ್ಲಲ್ಲಾಹ್ ಅನ್ನುವಂತಹ ಒಂದು
ಪದ ಅದು ಅಲ್ಲಾಹನಲ್ಲದೆ ಅನ್ನುವ ಆ ವಿಚಾರದಲ್ಲಿ ಅಲ್ಲಾಹನು ಅಂದರೆ ಯಾರು? ಇಡೀ ಸೃಷ್ಟಿಕರ್ತನಾದ ಇಡೀ ಪ್ರಪಂಚವನ್ನು ಸೃಷ್ಟಿಸಿದವನು ಯಾರೋ ಅವನು. ಅಲ್ಲಾಹನು ಅಂತ ಹೇಳಲು ನಿಮಗೆ ಸಾಧ್ಯವಾಗದಿದ್ದರೆ ಪರವಾಗಿಲ್ಲ, ಅಲ್ಲಾಹನೇ ಅಂತ ಹೇಳಬೇಕಾಗಿಲ್ಲ. ಆದರೆ ಅಂತಹ ಗುಣಗಳಿರುವವನು ಯಾರು? ಒಬ್ಬನೇ ಅವನು. ಆಕಾರಗಳಿಲ್ಲ ಅವನಿಗೆ. ಅವನು ನಿರ್ಗುಣ, ನಿರಾಕಾರಿ, ಅಂತಹ ಚಿರಂತನೂ ನಿರಂತನೂ ಆದಂತಹ ಸರ್ವ ಸೃಷ್ಟಿಪಾಲಕ, ಸಮುದ್ಧಾರಕ, ಸಂಹಾರಕ ಎಲ್ಲವೂ ಆದವನು ಒಬ್ಬನೇ ಒಬ್ಬ. ಈ ನಂಬಿಕೆ ಇರಿಸಿದವನನ್ನು ದೇವರು ಅಂತ ಹೇಳಿದರು, ಅವನು ಅಂತ ಹೇಳಿದರೂ ಕೂಡ ಅದು ಸರಿಯೇ. ಅಲ್ಲಾಹ ಅಂತ ಹೇಳಬೇಕಾಗಿಲ್ಲ. ಆದರೆ ನಾವು ನಂಬೋದು ಇವೆಲ್ಲವನ್ನು ಸೃಷ್ಟಿಸಿದ ಹಿಂದೂಗಳನ್ನು, ಮುಸಲ್ಮಾನರನ್ನು, ಕ್ರೈಸ್ತರನ್ನು, ಯಹೂದಿಗಳನ್ನು, ಸಿಖ್ಖರನ್ನು, ಬುದ್ಧರನ್ನು, ಜಗತ್ತಿನಲ್ಲಿ ಜಾತಿ ಇರುವವರನ್ನು, ಧರ್ಮ ಇರುವವರನ್ನು, ಇಲ್ಲದವರನ್ನು ಸೃಷ್ಟಿಸಿದವನು, ಪಾಲಿಸುವವನು, ಅನ್ನ ನೀಡುವವನು, ಮಳೆ ನೀಡುವವನು, ಎಲ್ಲವನ್ನೂ ಕೊಡುವವನು ಒಬ್ಬನೇ ಅವನು. ಆ ವಿಶ್ವಾಸವಾಗಿದೆ ಮುಸಲ್ಮಾನರು. ಅದರಲ್ಲಿ ಯಾವ ತಪ್ಪಿದೆ? ಮುಸಲ್ಮಾನರು ಕುಲಿದು ಅಲ್ಲಾಹ ವಿದು ರಹಮಾನ್ ಫಲವುಲ್ ಅಸ್ಮಾഉಲ್ ಹುಸ್ನಾ, ಅಲ್ಲಾಹನಂತ ಕರಿಬಹುದು, ರಹಮಾನ್ ಅಂತ ಕರಿಬಹುದು, ಅವನಿಗೆ ಬೇರೆ ಬೇರೆ ಹೆಸರುಗಳಿವೆ. ಇನ್ನು ಕೊನೆಯದಾಗಿ ಲೂಟಿ ಮಾಡಿ ಅಂತ ಕುರಾನ್ನಲ್ಲಿದೆ ಅಂತ, ಇದು ಶುದ್ಧ ಸುಳ್ಳು. ಯುದ್ಧ ಸಮಯದಲ್ಲಿ ಸೆರೆ ಸಿಕ್ಕಂತಹ ಸಂಪತ್ತು, ಎಲ್ಲ ಯುದ್ಧ ಮುಗಿದ ಬಳಿಕ ಯುದ್ಧ ವಿಜಯ ಸಿಕ್ಕ ನಂತರ ಸಿಗುವಂತಹ ಸಂಪತ್ತು, ಆ ಸಂಪತ್ತಿಗೆ ಒಂದು ವ್ಯವಸ್ಥೆ ಇದೆ. ಅದನ್ನು ಏನು ಮಾಡಬೇಕು, ಅದನ್ನು ಹಂಚಿಕೊಂಡು ಯಾವ ರೀತಿಯಲ್ಲಿ ಉಪಯೋಗ ಮಾಡಬೇಕು ಅನ್ನೋ ವಿವರಣೆಯಾಗಿದೆ. ಅದು 8ನೇ ಅಧ್ಯಾಯ 69ರಲ್ಲಿ. ಅಲ್ಲದೆ ಕಂಡವರಿಂದ, ಸಿಕ್ಕವರಿಂದ ಅವರ ಸಂಪತ್ತನ್ನು ಲೂಟಿ ಮಾಡಿ ಬೇಕಾದ ರೀತಿಯಲ್ಲಿ ನೀವು ಮಜಾ ಮಾಡಿ ಅಂತ ಕುರಾನ್ ಹೇಳಿಲ್ಲ. ಅಂತಹ ಒಂದು ಬೋಧನೆ ಮಾಡಲು ಕುರಾನಿಗೆ ಸಾಧ್ಯವಿಲ್ಲ. ನ್ಯಾಯವನ್ನು ಬೋಧಿಸುವ, ಪ್ರೀತಿಯನ್ನು ಬೋಧಿಸುವಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಕುರಾನ್ ಹೇಳುತ್ತದೆ, ಲಾ ಯಜ್ರಿಮನ್ನಕುಂ ಶನಾನು ಕೌಮಿನ್ ಅಲಾ ಅಲ್ಲಾ ತಅದಿಲು ಇಅದಿಲು. ನಿಮಗೆ ಬೇರೆಯವರೊಂದಿಗೆ ದ್ವೇಷವಿದೆ, ನಿಮಗೆ ಹಗೆತನ ಇದೆ, ನಿಮಗೆ ಆಕ್ರೋಶ ಇದೆ, ಆದರೆ ಅವರೊಂದಿಗೆ ನೀವು ಅನ್ಯಾಯವಾಗಿ ವರ್ತಿಸಬೇಡಿ, ನ್ಯಾಯದಿಂದ ವರ್ತಿಸಿ. ಒಂದು ಸಾಸಿವೆ ಕಾಳು ಅನ್ಯಾಯ ಯಾರೊಬ್ಬರಿಗೂ ನೀವು ಮಾಡಬೇಡಿ. ನಿಮ್ಮ ಶತ್ರುಗಳಾದರೂ ಕೂಡ ಅವರೊಂದಿಗೆ ನ್ಯಾಯದಿಂದ ವರ್ತಿಸಿ. ನಿಮ್ಮೊಂದಿಗೆ ಆತ್ಮೀಯರಾಗಿರುವವರೊಂದಿಗೆ ನೀವು ಆತ್ಮೀಯರಾಗಿರಿ. ಈ ರೀತಿಯಲ್ಲಿ ಇಸ್ಲಾಂ ಪ್ರಚಾರ ಪಡೆಯಿತು. ಅದನ್ನೇ ಸ್ವಾಮಿ ವಿವೇಕಾನಂದರು ಇಸ್ಲಾಂ ಈ ದೇಶಕ್ಕೆ ಮುಕ್ತಿಯಾಗಿ ಬಂತು ಅಂತ ಹೇಳ್ತಾರೆ. ಯುದ್ಧದಿಂದ ಅಲ್ಲ ಈ ಭೂಮಿಗೆ, ಈ ದೇಶಕ್ಕೆ ಇಸ್ಲಾಂ ಬಂದದ್ದು. 1400 ವರ್ಷಗಳ ಒಂದು ವಿಶೇಷವಾದಂಥ ಇತಿಹಾಸವಿದೆ. ಪರಸ್ಪರ ಅನ್ಯೋನ್ಯತೆಯಿಂದ ಸಂತಸದಲ್ಲಿ ಸಂತಸಪಟ್ಟು, ದುಃಖದಲ್ಲಿ ದುಃಖಪಟ್ಟು, ಯುದ್ಧದಲ್ಲಿ ಪರಸ್ಪರ ಯುದ್ಧ ಮಾಡಿ ಭಾರತದ ಅಸ್ಮಿತೆಯನ್ನು ಉಳಿಸುವುದಕ್ಕೋಸ್ಕರ, ದೇಶದ ಅಖಂಡತೆಗಾಗಿ, ಐಕ್ಯತೆಗಾಗಿ ನೆಲೆ ನಿಂತಹ ಒಂದು ಸಮಾಜ, ಅದು ಕುರ್ಆನ್ನಲ್ಲಿ ನಂಬಿಕೆ ಇರಿಸಿದಂತಹ ಮುಸಲ್ಮಾನರು ಅಂತ ಹೇಳಲು ನಾನು ಬಯಸುತ್ತೇನೆ. ಇಲ್ಲಿಯ ಮುಸಲ್ಮಾನರು ಇಲ್ಲಿಯ ಹಿಂದೂಗಳೊಂದಿಗೆ ಜೊತೆ ಸೇರಿ ಅದೆಷ್ಟೋ ಸಂಗ್ರಾಮಗಳಲ್ಲಿ ಒಂದಾಗಿದ್ದಾರೆ, ಅದೆಷ್ಟೋ ಒಳ್ಳೆಯ ಕಾರ್ಯಗಳಲ್ಲಿ ಒಂದಾಗಿದ್ದಾರೆ. ಇವತ್ತಿಗೂ ಕೂಡ ಅನ್ಯೋನ್ಯತೆಯಿಂದ, ಆತ್ಮೀಯತೆಯಿಂದ ಬದುಕುತ್ತಾ ಇದ್ದಾರೆ. ಅದೆಲ್ಲದಕ್ಕೂ ಕಾರಣ ಕುರ್ಆನ್ ಆಗಿದೆ ಅನ್ನುವುದನ್ನು ಕೂಡ ಸ್ವಾಮಿ ಸಿ.ಟಿ. ರವಿಯವರು ಮನವರಿಕೆ ಮಾಡಬೇಕು. ಇದರಲ್ಲಿ ಕುಲಂಕುಷವಾಗಿ ಮನವರಿಕೆ ಮಾಡಿ ತಮ್ಮ ತಪ್ಪನ್ನು ಅರಿತು ಕ್ಷಮೆಯನ್ನು ಯಾವಾಗ ಕೇಳುತ್ತೀರಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಈ ಮೂಲಕ ನಿಮಗೆ ತಿಳಿಸಬಯಸುತ್ತೇನೆ. ಕುರಾನ್ನಲ್ಲಿ ನೀವು ಹೇಳಿದಂತಹ ರೀತಿಯಲ್ಲಿ ದ್ವೇಷದ, ಅಸಹಿಷ್ಣುತೆಯ, ಭಯದ ವಾತಾವರಣವನ್ನು ಸೃಷ್ಟಿಸುವಂತಹ ಯಾವುದೇ ವಿಚಾರಗಳು ಇಲ್ಲ ಅಂತ ಮತ್ತೊಮ್ಮೆ ಹೇಳುತ್ತಾ ನನ್ನ ಮಾತಿಗೆ ನಾನು ವಿರಾಮ ಬಯಸುತ್ತೇನೆ. ಜೈ ಹಿಂದ್. ವಾಹುದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಇದುವರೆಗೂ ಯಾರೂ ಈ ವಿಷಯಗಳನ್ನು ಚರ್ಚೆ ಮಾಡಿಲ್ಲ. ಅದಕ್ಕಾಗಿ ಈ ಸುಳ್ಳಾಗಿದ್ದರೆ ನಾನು ಸಾರ್ವಜನಿಕ ಕ್ಷಮೆಯಾಚನೆ ಮಾಡ್ತೀನಿ.